ನಮಸ್ತೆ ವೀಕ್ಷಕರೇ, ಸವ್ಯಸಾಚಿ ಕಿಚನ್ಗೆ ಸ್ವಾಗತ. ನಾನಿವತ್ತು 1 kg ಕ್ಯಾರೆಟ್ ತೊಗೊಂಡಿದ್ದೀನಿ. ನೋಡಿ, ತೊಳೆದ್ಬಿಟ್ಟು ಅದು ಎರಡು ತೊಳೆದು ಇಟ್ಕೊಂಡಿದ್ದೀನಿ. ನಾನು ಕ್ಯಾರೆಟ್ ಹಲ್ವಾ ಮಾಡೋದು ತೋರಿಸ್ತಾ ಇದ್ದೀನಿ. ಇವತ್ತು ಯಾವ ಥರ ಮಾಡೋಣ ಅಂದರೆ, ಇವಾಗ ಇದನ್ನು ನಾನು ತುರ್ಕೊತೀನಿ. ಈ ಜರಡಿನಲ್ಲಿ ಕೊಬ್ಬರಿ ತುರಿಯೋ ಇದರಲ್ಲಿ ನಾನು ತುರ್ಕೊತೀನಿ. ತುರಿದಾದ್ಮೇಲೆ ಹೇಳ್ತೀನಿ ನಿಮಗೆ. ನೋಡಿ ವೀಕ್ಷಕರೇ, ನಾನು ಒಂದು ಈ ಬಟ್ಲರ್ ಅಳತೆಯಲ್ಲಿ ನಾನು ತುರಿದಿರೋ ಕ್ಯಾರೆಟ್ ತೊಗೊತಾ ಇದ್ದೀನಿ. ನೋಡಿ, ಇದನ್ನು ಸೇರಿಸ್ಕೊತೀನಿ. ಇಲ್ಲಿ ಸೇರಿಸ್ಕೊಂಡು ಇದು ಮೋಸ್ಟ್ಲಿ 2 ಬಟ್ಲಿದೆ ಅನಿಸುತ್ತೆ. 2 ಬಟ್ಲು ಇರುವಾಗ ನಾನು 1/4 ಬಟ್ಲು ನಾನು ಸಕ್ಕರೆ ಹಾಕ್ತೀನಿ. ನೋಡಿ, ಈಗ ಆಗಿದೆ. ಇದು 1 ಬಟ್ಲಿದೆ. ನೋಡಿ, ನಾನು ಇದಕ್ಕೆ ಒಂದು ಪಾನಿಗೆ ಸೇರಿಸ್ಕೊತಿದ್ದೀನಿ. ಮತ್ತು ಇದಕ್ಕೆ 1/4 ಬಟ್ಲು ಸಕ್ಕರೆ ಸಾಕಾಗುತ್ತೆ ನನಗೆ. ಇದಕ್ಕೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ಸೇರಿಸ್ಕೊತೀನಿ. 1/4 ಬಟ್ಲು ನಾನು ಸಕ್ಕರೆ ಸೇರಿಸ್ಕೊತೀನಿ. ನೋಡಿ, ಇದು ಇಷ್ಟಿದೆ. ನಾನು ಇದಕ್ಕೆ ಸೇರಿಸ್ಕೊತಿದ್ದೀನಿ. ನೋಡಿ, ನಾನು 1 ಬಟ್ಲು ಸಕ್ಕರೆ ಸೇರಿಸ್ಕೊತಿದ್ದೀನಿ ನಾನು. ನೋಡಿ, ನೋಡಿ ಇದು ಸೇರಿಸ್ತಾ ಇದ್ದೀನಿ ನಾನು. ಒಂದು 1/4 ಬಟ್ಲು ನಾನು ಸಕ್ಕರೆ ಸೇರಿಸ್ತಾ ಇದ್ದೀನಿ. ನೋಡಿ ನೋಡಿ ಈಗ ನಾವು ಸ್ಟವ್ ಹಚ್ಕೊಂಡು ಅದರಲ್ಲೇ ಅದು ಬೇಯಲಿ. ಸಕ್ಕರೆ ಒಂದು ಇದು ಮಾಡ್ಕೊ ಕರಗಿಬಿಟ್ಟು ಅದು ಬಿಸಿಯಾಗಿ ಅದು ಸಕ್ಕರೆ ಅದರಲ್ಲೇ ಬೇಯ್ಕೊಬೇಕು. ನೋಡಿ, ನಾನು ಈ ಟೈಮಲ್ಲಿ ಹಾಲು ಸೇರಿಸ್ತೀನಿ, ಒಂದು ಅರ್ಧ ಲೀಟ್ರು. ನೋಡಿ, ಇದು ಕುದೀಲಿ. ಇದು ಕುದ್ಮೇಲೆ ನಾನು ಯಾವ ಹದ ಬರುತ್ತೆ ಅಂತ ನಾನು ಹೇಳ್ತೀನಿ. ಇದರಲ್ಲೇ ಕುತ್ಕೊಂಡ್ಲಿ, ಇದು ಹಾಲಲ್ಲಿ ಸಾಕಿಷ್ಟ ಆಗಿದ್ರೆ ನಾನು ಮತ್ತೆ ಇದಕ್ಕೆ ಹಾಲು ಪೌಡ್ರ್ ಸೇರಿಸ್ತೀನಿ. ಮಿಲ್ಕ್ ಮೇಡ್ ಯಾವ್ದಾರು ಇದ್ದರೆ ನೀವು ಸೇರಿಸ್ಕೊಬೋದು. ಬಟ್ ನಾನು ಹಾಲು ಪೌಡ್ರ್ ಇದೆ ನಮ್ಮ ಮನೆಯಲ್ಲಿ, ನಾನು ಅದನ್ನು ಸೇರಿಸ್ತೀನಿ. ನೋಡಿ, ಇದಾಗಲಿ, ಇದು ಸ್ವಲ್ಪ ಕರಗಲಿ, ಆಮೇಲೆ ನಿಮಗೆ ತೋರಿಸ್ತೀನಿ ನಾನು ಹಾಲು ಪೌಡ್ರ್ ಸೇರಿಸುವಾಗ. ನೋಡಿ ವೀಕ್ಷಕರೇ, ಇಲ್ಲಿ ನೀರು ಆಲ್ಮೋಸ್ಟ್ ಕಡಿಮೆ ಆಗಿದೆ, ಇನ್ನೊಂದು 1/4 ಭಾಗ ಇದೆ. ಈ ಸಮಯದಲ್ಲಿ ನಾನು ಹಾಲು ಪೌಡ್ರ್ ಸೇರಿಸ್ತಾ ಇದ್ದೀನಿ, ಮಿಲ್ಕ್ ಪೌಡ್ರು. ನೋಡಿ, ಇಲ್ಲಿ ನಾನು 2 ಬೌಲ್ ತೊಗೊಂಡಿದ್ದೀನಿ, 1 ತೊಗೊಂಡಿದ್ದೀನಿ, ಇನ್ನೊಂದು ಬೌಲ್ ಹಾಕ್ತಿದ್ದೀನಿ. ಇಲ್ಲಿ ನೋಡಿ, ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಹಾಲು ಪೌಡ್ರನ್ನ. ನಾನು ಇನ್ನೊಂದು ಬೌಲು ಹಾಕ್ತಾಯಿದ್ದೀನಿ. ನೋಡಿ, ನಾನು ಜಾಮೂನ್ ಕಪ್ಪಲ್ಲಿ 2 ಬೌಲ್ ನಾನು ಹಾಲಿನ ಪುಡಿ ಹಾಕಿದ್ದೀನಿ. ನಿಮ್ಮಲ್ಲಿ ಹಾಲಿನ ಪೌಡ್ರ್ ಇಲ್ಲ ಅಂದರೆ ನೀವು ಮಿಲ್ಕ್ ಮೇಡ್ ಇದನ್ನು ಯೂಸ್ ಮಾಡ್ಬೋದು. ನಾನು ಹಾಲೇ ಹಾಕ್ಬೋದಾಗಿತ್ತು, ಹಾಲೇ ಹಾಕಿದ್ರೆ ಏನಾಗುತ್ತೆ, ತುಂಬ ಹೊತ್ತು ತೊಗೊಳುತ್ತೆ ಬೇಯಲಿಕ್ಕೆ. ಹಂಗಾಗಿ ನಾನು ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದೊಂಚೂರು ಚೆನ್ನಾಗಿ ಮಿಕ್ಸ್ ಮಾಡೋಣಂತೆ. ಗೋಡಂಬಿ ಮತ್ತು ಬಾದಾಮಿ ಇದೆ, ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ನಾನೊಂದು 2 ಸ್ಪೂನ್ ತುಪ್ಪ ಹಾಕ್ತೀನಿ. ನಂದಿನಿ ತುಪ್ಪ ಇದು, ನಾನು ನಂದಿನಿ ಬಳಸ್ತೀನಿ. ನಿಮ್ಮ ಮನೆ ನೀವು ಯಾರು ಬಳಸ್ತೀನೋ ನೀವು ಹಾಕ್ತೀವಿ. ನೋಡಿ, ನಾನು 2 ಸ್ಪೂನ್ ತುಪ್ಪ ಬಳಸ್ತೀನಿ. ನೋಡಿ, ಇದಾಗಿದೆ ಆಲ್ಮೋಸ್ಟು. ಇನ್ನೊಂದು 10% ಇದೊಂಚೂರು ನೀರು ಹಿಂಗಿಬಿಟ್ರೆ ಅದು ನನ್ನ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ನೋಡಿ, ಕ್ಯಾರೆಟ್ ಹಲ್ವಾ ನಿಮಗೆ ನೋಡಿ ಇದು ಯಾವ ಥರ ಬಂದಿದೆ ಅಂತ. ಇಷ್ಟ ಆದರೆ ಸಾಕಾಗುತ್ತೆ. ಆಮೇಲೆ ಅದನ್ನು ಸ್ವಲ್ಪ ಗಟ್ಟಿ ಆಗುತ್ತೆ, ಇದು ಪಾಕ ಇರೋದ್ರಿಂದ, ಸಕ್ಕರೆ ಹಾಕಿರೋದ್ರಿಂದ ಇನ್ನೂ ಗಟ್ಟಿ ಆಗುತ್ತೆ. ಈಗ ಒಂದು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಯಾವ ಥರ ಬಂದಿದೆ ಅಂತೇಳಿ ನೋಡಿ ಹೇಳಿ ನನಗೆ. ಧನ್ಯವಾದಗಳು ಸ್ನೇಹಿತರೆ.